ಇನ್ನೊಂದು ಕಡೆ ಅರಾಕ್ನ ಭಾರೀ ಜಲಸ್ಥಾವರವನ್ನು ಇಸ್ರೇಲ್ ಹೇಗೆ ಧ್ವಂಸ ಮಾಡ್ತು? ಆಯಿತು, ಇಸ್ರೇಲ್ ಮೇಲೆ ಅಟ್ಯಾಕ್ ಆಯಿತು ಇರಾನ್ನ ಕಡೆಯಿಂದ. ಇಸ್ರೇಲ್ ಸುಮ್ಮನೆ ಇರುತ್ತಾ? ನಿಮ್ಮ ಜಲಸ್ಥಾವರಗಳಿದೆಯಲ್ಲ ಅದನ್ನೇ ಹಾಳು ಮಾಡ್ತೀನಿ. ಒಂದು ನೀರಿನ ಸ್ಥಾವರವನ್ನು ಹಾಳು ಮಾಡಿದಾಗ, ಒಂದು ಅಣೆಕಟ್ಟೆ ಧ್ವಂಸ ಮಾಡಿದ್ರು ಅಂತ ಅಂದ್ಕೊಳ್ಳಿ, ಅಪಾರ ಪ್ರಮಾಣದ ನೀರು ನುಗ್ಗುತ್ತೆ, ಪ್ರವಾಹ ಆಗಿಬಿಡುತ್ತೆ, ಜನ ಸಾಯ್ತಾರೆ, ಅಲ್ಲೋಲ ಕಲ್ಲೋಲ ಆಗುತ್ತೆ, ಪೂರ್ತಿ ಏರುಪೇರಾಗಿಬಿಡುತ್ತೆ ನಿಮಗೆ. ಸೊ ಇಂತಹ ಅರಾಕ್ನ ಭಾರಿ ಜಲಸ್ಥಾವರವನ್ನೇ ಇಸ್ರೇಲ್ ಧ್ವಂಸ ಮಾಡಿದೆ. ಕ್ಷಣಾರ್ಧದಲ್ಲಿಯೇ IR-40 ಹೆವಿ ವಾಟರ್ ರಿಯಾಕ್ಟರ್ ಧ್ವಂಸವಾಗಿದೆ. ಅಲ್ಲಿ 40 ಫೈಟರ್ ಜೆಟ್ಗಳು, 100 ಬಾಂಬ್ಗಳು. ಒಂದು ನಿಮಿಷ ದಾಳಿಯನ್ನು ದೃಢಪಡಿಸಿದೆ ಅಂತಾರಾಷ್ಟ್ರೀಯ ಪರಮಾಣು ಶಕ್ತಿ ಸಂಸ್ಥೆ. ಇಲ್ಲಿ ಸದ್ಯಕ್ಕೆ ಈ ಭಾರೀ ಜಲಸ್ಥಾವರ ಕೆಲಸ ಮಾಡ್ತಾ ಇಲ್ಲ. ವಾಟರ್ ರಿಯಾಕ್ಟರ್ ಅಂದರೆ ಏನಪ್ಪ ನೋಡಿದ್ರೆ, ಟೆಹ್ರಾನ್ನಿಂದ 280 ಕಿಲೋಮೀಟರ್ ದೂರದಲ್ಲಿ ಇದಿದೆ. ಅರಾಕ್ನ ಕೊಂಡಾಬ್ ಎಂಬ ಪ್ರದೇಶದಲ್ಲಿ ಇದಿದೆ. ಇದರ ಹೆಸರು IR-40 ಭಾರಿ ಜಲಸ್ಥಾವರ. 1997ರಲ್ಲಿ ನಿರ್ಮಾಣ ಆಗಿತ್ತು, ಶುರುವಾಗಿತ್ತು ಅವಾಗ. ಸದ್ಯಕ್ಕೆ ಭಾಗಶಃ ಇದು ಪೂರ್ಣ ಆಗಿದೆ. ಪ್ಲುಟೋನಿಯಂ ಉತ್ಪಾದನಾ ಸಾಮರ್ಥ್ಯವನ್ನು ಇದು ಹೊಂದಿದೆ. ಪರಮಾಣು ಬಾಂಬ್ ತಯಾರಿಸುವುದೇ ಉದ್ದೇಶ ಆಗಿದೆ. ಬಹಳ ಹಿಂದಿನಿಂದನೂ ಕೂಡ ಜಗತ್ತಿನ ಕಣ್ಣು ಇದರ ಮೇಲಿತ್ತು. 2015ರ ಜಂಟಿ ಸಮಗ್ರ ಕ್ರಿಯಾ ಯೋಜನೆಗೆ ಇರಾನ್ ಒಪ್ಕೊಂಡಿತ್ತು. ಇದರ ಅನ್ವಯ ಶಸ್ತ್ರಾಸ್ತ್ರ ದರ್ಜೆಯ, ನೋಡಿ ನಿಮಗೆ ಜಲಸ್ಥಾವರ ಅಂತಾರೆ, ಅಣುಸ್ಥಾವರ ಅಂತಾರೆ. ಈಗ ಅವ್ರು ಹೇಳ್ಕೊಳ್ಳಿಕ್ಕೆ ಒಂದಿರುತ್ತೆ, ಅಲ್ಲಿ ಮಾಡ್ತಿರೋದು ಒಂದಿರುತ್ತೆ. ನೀವು ಜಲಸ್ಥಾವರ ಅಂತ ಹೇಳ್ತೀರಾ, ಹೇಳಿ ಅಲ್ಲಿರೋದು ನಮಗೇನು ಅಂತ ಗೊತ್ತು. ಅಲ್ಲಿರೋದು ಪರಮಾಣು ಸ್ಥಾವರ, ನಾವು ದಾಳಿ ಮಾಡಿಬಿಡ್ತೀವಿ. ಅಥವಾ ಪರಮಾಣು ಸ್ಥಾವರನೇ ಇದೆಯಾ, ಅದನ್ನು ಬಿಡಲ್ಲ ನಾವು. ಅಥವಾ ಜಲಸ್ಥಾವರವೇ ಇದೆಯಾ, ಅದನ್ನು ಬಿಡಲ್ಲ ಅಂತೇಳಿ ಇಸ್ರೇಲ್ ಮುನ್ನುಗ್ತಾ ಇದೆ. ಕಾರಣ ಹೊರ ಜಗತ್ತಿಗೆ ತೋರಿಸ್ಕೊಳ್ಳೋಕೆ ಒಂದಿರುತ್ತೆ, ಒಳ ಜಗತ್ತಲ್ಲಿ ನಡೀತಾ ಇರೋದೊಂದಿರುತ್ತೆ. ಅಲ್ಲಿ ಶಸ್ತ್ರಾಸ್ತ್ರ ದರ್ಜೆಯ ಪ್ಲುಟೋನಿಯಂ ಉತ್ಪಾದನೆ ಮಾಡುವಂತಿಲ್ಲ ರೂಲ್ ಪ್ರಕಾರ. ಆದರೆ ಇರಾನ್ ಒಪ್ಪಂದದ ನಿಯಮದಂತೆ ನಡೆದುಕೊಂಡೇ ಇಲ್ಲ. ಹಾಗಾಗಿ ಅದರ ಮೇಲೇ ಇದೀಗ ಇಸ್ರೇಲ್ ಅಟ್ಯಾಕ್ ಮಾಡಿದೆ.